ಲೇ ಅನಿಯಪ್ಪ, ಎಷ್ಟೊತ್ತು ಮಾರಾಯ ನೀನು ಬರೋಕ್ಕೆ? ಕೂಲಿ ಜನ ಬರೋ ಹೊತ್ತಾಯಿತು. ಎಲ್ಲಿ ನೀನು ಹೆಂಡ್ತಿ ಬಂದಿಲ್ವ ಇನ್ನು? ಹೌದು ಗೌಡ್ರೆ, ಸ್ವಲ್ಪ ಲೇಟ್ ಆಯಿತು. ಮನೆ ಹತ್ರ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಬರೋಕ್ಕೆ ಸ್ವಲ್ಪ ತಡ ಇತ್ತು. ಬರ್ತಾ ಇದ್ದಾಳೆ ನನ್ನ ಹೆಂಡ್ತಿ, ಹಿಂದೆ ಇದ್ದಾಳೆ, ಬರ್ತಾ ಇದ್ದಾಳೆ. ಸರಿ, ನಿಮ್ಮ ಗೌಡ್ತಿ ಊಟ ಕಳಿಸಿದಾಳೆ, ಅಲ್ಲಿ ಮರದ ಕೆಳಗಡೆ ಇಟ್ಟಿದ್ದೀನಿ. ಇಬ್ಬರು ಅದು ಊಟ ಮಾಡಿ ಮಧ್ಯಾಹ್ನ ಕೆಲಸ ಆದಮೇಲೆ ನಾನಿವಾಗ ಹೊಡ್ತೀನಿ. ಸ್ವಲ್ಪ ಕೆಲಸ ಐತೆ, ಪೇಟೆಗೆ ಹೋಗ್ಬೇಕು ನಾನು. ಕೆಲಸ ಚೆನ್ನಾಗಿ ಮಾಡಿಸು, ಕೂಲಿ ಆಳ ಕೈಯಿಂದ ನೋಡ್ಕೊಂಡಿರೋ, ಅವ್ರ ಕಡೆನೂ ಗಮನ ಇಡೋನೇನೋ. ನೀನು ಹೆಂಡ್ತಿಗೆ ಹೇಳು ಸ್ವಲ್ಪ ಬೇಗ ಬೇಗ ಮಾಡಿಸು ಅಂತ. ಸರಿ ಗೌಡ್ರೆ, ಆಯ್ತು, ನಾನು ಎಲ್ಲ ಮಾಡಿಸ್ತೀನಿ, ಹೋಗಿ ನೀವು ಚಿಂತೆ ಮಾಡಬೇಡಿ. ಗೌಡ್ರೆ, ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಏನು ಕೇಳಪ್ಪ ಅನಿಯಪ್ಪ, ಏನು ಯೋಚನೆ ಮಾಡ್ತಾ ಇದೀಯಾ? ಕೇಳು, ಪರವಾಗಿಲ್ಲ. ಗೌಡ್ರೆ, ಮನೆಯಲ್ಲಿ ಸ್ವಲ್ಪ ಅಕ್ಕಿ ಜೋಳ ಖಾಲಿಯಾಗಿತ್ತು, ಸ್ವಲ್ಪ ಕೊಡ್ತೀರೇನೋ? ದುಡ್ಡು ಕೂಲಿ ಆಳಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಹತ್ರ ದುಡ್ಡು ಇಲ್ಲ, ಮಕ್ಕಳಿದ್ದಾರೆ ಮನೆಯಲ್ಲಿ. ಸ್ವಲ್ಪ ಅಕ್ಕಿ ಮತ್ತು ಜೋಳ ಎರಡೂ ಕೊಡ್ತೀರಾ ಏನೋ ಅಂತ ಹೇಳಿದೆ. ಅಯ್ಯೋ, ಅದು ಎಷ್ಟೇ ಮುಜುಗರದಿಂದ ಕೇಳ್ತೀಯ? ಸರಿ, ತಗೊಂಡು ಹೋಗು. ನೀ ತಿಂದರೆ ಕಮ್ಮಿ ಆಗುತ್ತಾ ಅನಿಯಪ್ಪ? ನೀನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀಯಾ, ಈ ಥರ ಯೋಚನೆ ಮಾಡಿ ಕೇಳ್ತಾ ಇದೆಯಲ್ಲ. ಸರಿ, ಮನೇಲಿ ನಿಮ್ಗೆ ಗೌಡ್ತಿ ಇರ್ತಾಳೆ, ನಾನು ಅವಳಿಗೆ ಹೇಳ್ತೀನಿ, ತೊಗೊಂಡು ಹೋಗು ನಿಂಗೆ ಎಷ್ಟು ಬೇಕಷ್ಟು. ಸರಿ ಗೌಡ್ರೆ, ಬರ್ತೀನಿ ಅನಿಯಪ್ಪ, ಜಾಗ್ರತೆ, ಎಲ್ಲ ಚೆನ್ನಾಗಿ ನೋಡ್ಕೊ. ಬಾ, ಇವಾಗ ಬಂದ? ಸರಿ, ಆಳು ಬಂದಿರಬೇಕು, ಆ ಕಡೆ ಕೆಲಸ ಮಾಡಿಸು. ನಾನು ಸ್ವಲ್ಪ ಗೊಬ್ಬರ ಹಾಕಿ ಬರ್ತೀನಿ. ಆಮೇಲೆ ಹೇಳಿದ್ದೀನಿ ಗೌಡ್ರಿಗೆ, ಅಕ್ಕಿ ಮತ್ತು ಜೋಳ ಸಾಯಂಕಾಲ ತೊಗೊಂಡು ಹೋಗು ಅಂತ ಹೇಳಿದ್ದಾರೆ. ಸ್ವಲ್ಪ ಬೇಗ ಹೋಗ್ಬಿಟ್ಟು ತೊಗೊಂಡೋಗಿ ಮಕ್ಕಳಿಗೆ ಊಟ ಮಾಡಿ ಹಾಕು. ಪಾಪ ಸ್ಕೂಲಲ್ಲಿ ಕೊಟ್ಟಿರೋದೇ ತಿಂತಾರೆ, ಮಧ್ಯಾಹ್ನ ಹಸ್ಕೊಂಡಿರ್ತಾರೆ. ಸರಿ ರೀ, ನಾನು ಹೋಗ್ತೀನಿ, ಆ ಕಡೆ ಕೆಲಸ ಅದು ಮಾಡಿಸ್ತೀನಿ.